ನನಗನ್ಸುತ್ತೆ ನೀನು ಈ ಸಂಸಾರದಲ್ಲಿ ಇಲ್ಲದೆ ಒಬ್ಬ ಸನ್ಯಾಸಿಯಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು. ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಿದ್ರೆ ದೇವರು ಕೊಡ್ತಾನೆ ಅಂತಲ್ಲ, ನಮ್ಮೊಳಗಡೆ ನಾವು ಫಸ್ಟ್ ಚೇಂಜ್ ಆಗಬೇಕು. ಕೆಲವರು RK ರಾಮಕೃಷ್ಣ ಮಿಲಿಟರಿ ಸರ್ವಿಸ್ ಅಂತಾರೆ. ತನ್ನನ್ನು ಮರೆತು ಪರರಿಗೋಸ್ಕರ ಸೇವೆ ಮಾಡಬೇಕು, ಇದೆಲ್ಲ ಇರೋದ್ರಿಂದ ಆ ಜೀವನ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ದ್ವಿಷ ಇತಿ ದ್ವೇಷ, ಅದರಲ್ಲಿ ದ್ವೇಷ ಯಾವತ್ತೂ ಒಳ್ಳೆಯದಲ್ಲ. ವಿತ್ ರಿಗಾರ್ಡ್ ಟು ಪ್ರಿನ್ಸಿಪಲ್ಸ್ ಬಿ ಅಡಮೆಂಟ್ ಆಸ್ ಎ ರಾಕ್. ಎಲ್ಲ ಧರ್ಮಗಳ ಗುರಿ ಆ ಪರಮ ಸತ್ಯ ಒಂದೇ ಅನ್ನೋದನ್ನ ಸ್ವತಃ ಅನುಭವಿಸೋದಕ್ಕೆ ನಾನು ತುಂಬಾ ಆಸೆ ಪಡ್ತೀನಿ. ಅನುಸರಿಸೋ ವಿಧಾನ ಬೇರೆ ಇರಬೇಕಷ್ಟೇ, ಧರ್ಮ ಒಂದೇ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಲವ್ ಈಸ್ ದಟ್ ವಿಚ್ ರಿಲೀಸಸ್ ಯು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ತುಂಬಾ ಧರ್ಮಗಳಿದೆ, ಹೌದು. ಆದರೆ ರಾಮಕೃಷ್ಣ ಆಶ್ರಮದಲ್ಲಿ ನಾವು ಎಲ್ಲ ಧರ್ಮಗಳನ್ನು ಆಚರಿಸ್ತೀವಿ. ಇದ್ರ ಬಗ್ಗೆ, ಇದರ ಹಿಂದಿನ ಮೋಟೋ ಏನು? ಗೋವಿಂದ ರಾಯ್ ಅನ್ನೋ ಒಬ್ಬ ಸೂಫಿ ಸಂತರು ಬಂದು ಅವರ ಜೊತೆಯಲ್ಲಿ ಅವರಿದ್ದು ಇಸ್ಲಾಂ ಧರ್ಮವನ್ನ ಅವರು ಪಾಲಿಸ್ಕೊಂಡು ಹೋದ್ರು. ಅವ್ರ ಥರನೇ ಇರೋದು, ನಮಾಜ್ ಮಾಡೋದು, ಐದು ಸತಿ ನಮಾಜ್ ಮಾಡೋದು ಮಾಡಿ ಅದಾದ್ಮೇಲೆ ಅವ್ರಿಗೆ ಒಂದು ದರ್ಶನ ಆಗುತ್ತೆ, ಮೊಹಮ್ಮದನ ದರ್ಶನ ಆಗುತ್ತೆ. ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ಕಾಳಿ ದೇವಸ್ಥಾನದ ಪೂಜಕರಾಗಿದ್ದರು, ಅರ್ಚಕರಾಗಿದ್ದರು. ಸೊ ಈ ಜನಗಳ ಮಧ್ಯೆ ನಾವು ಹೇಗೆ ಬದುಕೋದು, ಹೌ ಟು ಡೀಲ್ ವಿತ್ ಡಿಫಿಕಲ್ಟ್ ಪೀಪಲ್ ಅನ್ನೋದು. ಅದೇ, ಆದರೆ ಬೇರೆಯವರು ಯಾರಾದರೂ ಏನಾದರೂ ಒಂದು ಹೇಳ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ. ಸರಿಪ್ಪ, ನಿಮ್ಮ ಒಪಿನಿಯನ್ ಆ ರೀತಿ ಇರಲಿ, ನೀವು ಇಟ್ಕೊಳ್ಳಿ, ಅದಕ್ಕೆ ಇಟ್ಕೊಳ್ಳಿ. ನಿಮ್ಮ ಜೊತೆ ಮಾತಾಡ್ತಾ ಅದು ತಲೆಗೆ ಬರ್ತಾ ಇದೆ. ಸೆಲ್ಫ್ ಡಿಸಿಪ್ಲಿನ್ ಮತ್ತು ಗುರಿ ಎರಡೂ ಸೇರಿಸಿದ್ರೆ ಮ್ಯಾನಿಫೆಸ್ಟೇಷನ್. ಯಾವಾಗ ನಮ್ಮ ಒಳಗಡೆ ಪರಿಪೂರ್ಣತೆ ಬರುತ್ತೋ ಆವಾಗಲೇ ನಮ್ಗೆ ನಿಜವಾದ ಸಂತೋಷ ಸಿಗುತ್ತೆ.